ನಮಸ್ಕಾರ. ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತಾಯಿ ಲಲಿತಾ ಪರಮೇಶ್ವರ ಕೃಪೆ ಅಂತರ್ಮನದಲ್ಲಿ ಅಪಾರವಾಗಿ ಇರ್ತಕ್ಕಂಥದ್ದು. ಯಾವುದೇ ಸಮಸ್ಯೆಗೂ, ಎಂಥದ್ದೇ ತೊಂದರೆಗೂ, ಏನೋ ಆಗ್ಲಿಲ್ಲ ಇನ್ನೇನೋ ಆಗ್ಬೇಕು ಅಂತ ಆಸೆ ಪಡೋರು ಎಲ್ಲರಿಗೂ ಸಹ ಅಂತರ್ಮನದಲ್ಲಿ ಲಲಿತಾ ಪರಮೇಶ್ವರ ಕೃಪೆ ಅಪಾರವಾಗಿ ಇರ್ತಕ್ಕಂಥದ್ದು. ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಷಾಢ ಮುಗಿಯುವಂತ ಸಂದರ್ಭ ಗುರುವಾರ ಅಂದ್ರೆ ಅಮಾವಾಸ್ಯೆ ಬಂದಿರ್ತಕ್ಕಂಥದ್ದು, ಜೊತೆಗೆ ಗುರು ಪುಷ್ಯಾಮೃತ ಯೋಗ ಬಂದಿರ್ತಕ್ಕಂಥದ್ದು. ಹಾಗೆ ಆಷಾಢ ಈ ಅಮಾವಾಸ್ಯೆಯನ್ನ ಆಷಾಢ ಅಮಾವಾಸ್ಯೆಯನ್ನ ಭೀಮನ ಅಮಾವಾಸ್ಯೆ ಅಂತ ನಾವು ಹೇಳ್ತೀವಿ. ಎಲ್ಲಾ ರೀತಿನಲ್ಲೂ ಒಳ್ಳೇದು ಮಾಡ್ಕೊಳ್ಳೋದಕ್ಕೆ ತುಂಬಾ ಅದ್ಭುತ ವಾರ. ಹಾಗೆ ಅಮಾವಾಸ್ಯೆ ಬಂದಿರ್ತಕ್ಕಂಥ ವಾರ ಅಂತಂದ್ರೆ ಗುರುವಾರ. ಈ ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ, ಭೀಮನ ಅಮಾವಾಸ್ಯೆ ಇದೆ. ಹಾಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಈ ಗುರುವಾರ ಏನ್ ಮಾಡ್ಬೇಕು, ಅತ್ಯಂತ ವಿಶೇಷವಾಗಿ ಏನನ್ನ ಆಕರ್ಷಿಸ್ಬೋದು, ಹೇಗೆ ನಮ್ಮ ಒಂದು ಕೆಟ್ಟತನವನ್ನ ಕಳ್ಕೊಳ್ಬೋದು, ದುರಾದೃಷ್ಟವನ್ನ ಕಳ್ಕೊಳ್ಬೋದು ಅನ್ನೋದನ್ನ ಹೇಳ್ತಾ ಇದೀವಿ. ಇವತ್ತಿನ ದಿನ ಪ್ರತಿಯೊಬ್ಬರು ಸಹ ಭೀಮನ ಅಮಾವಾಸ್ಯೆಯನ್ನ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ತುಂಬಾ ಕಡೆ ಪದ್ಧತಿಯ ಪ್ರಕಾರ ಆಚರಣೆ ಮಾಡಿ ತಮ್ಮ ಸೌಭಾಗ್ಯವನ್ನ ಜಾಸ್ತಿ ಮಾಡ್ಕೊಳ್ತಾರೆ. ತಮ್ಮ ಮಾಂಗಲ್ಯ ಸೌಭಾಗ್ಯಕ್ಕಾಗಿ ಪೂಜೆಯನ್ನ ಮಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರೂ ಸಹ ಮಾಡ್ಕೊಂಡು ಆ ಸೌಭಾಗ್ಯವನ್ನ ಪಡ್ಕೊಂಡು ತುಂಬಾ ಸುಖ ಸಂತೋಷದಲ್ಲಿ ಇರ್ಲಿ ಅಂತ ಹೇಳಿ ಆಶಿಸ್ತೀವಿ. ಈ ದಿನ ಗುರುವಾರ ಬಂದಿರೋದ್ರಿಂದ, ಗುರು ಪುಷ್ಯಾಮೃತ ಯೋಗ ಬಂದಿರೋದ್ರಿಂದ ಎಲ್ಲಾ ಗ್ರಹಗಳಿಂದ ನಾವು ಆಶೀರ್ವಾದವನ್ನು ಪಡೆಯುವಂತ ದಿನ. ಅದರಲ್ಲೂ ಗುರುಗ್ರಹದ ಒಂದು ಅನುಗ್ರಹಕ್ಕೋಸ್ಕರ ಉದ್ಯೋಗದಲ್ಲಿರ್ಬಹುದು, ವ್ಯಾಪಾರದಲ್ಲಿರ್ಬಹುದು, ಹಾಗೆ ವೃತ್ತಿಯಲ್ಲಿ ಒಂದು ಪ್ರಗತಿಯನ್ನ ಕಾಡ್ಬೇಕು ಅನ್ನೋದಾದ್ರೆ ಏನು ಮಾಡ್ಬೇಕು ಅನ್ನೋದನ್ನ ಸರಳವಾಗಿ ಹೇಳ್ಕೊಡ್ತೀವಿ. ಇದನ್ನ ಗುರುವಾರ ದಿವಸನೇ ಮಾಡಿ, ಇವತ್ತು ಅಮಾವಾಸ್ಯೆ ಆಗಿರುತ್ತೆ ಅಥವಾ ಯಾವುದೇ ಒಂದು ಗುರುವಾರ ಇದನ್ನ ಶುರು ಮಾಡ್ಬೋದು. ಇಂತಹ ಒಂದು ರೆಮಿಡಿ 3 ತಿಂಗಳಲ್ಲಿ ಎಲ್ಲರಿಗೂ ರಿಸಲ್ಟ್ ಸಿಗ್ತಕ್ಕಂಥದ್ದು ಅದ್ಭುತವಾದ ಒಂದು ರೆಮಿಡಿ. ತುಂಬಾ ಸರಳವಾಗಿರ್ತಕ್ಕಂಥದ್ದು. ಅಮಾವಾಸ್ಯೆ ದಿನ ಕೆಟ್ಟದ್ದನ್ನ ಕಳ್ಕೊಳ್ಳಕ್ಕೆ ಒಂದು ದೇವಿ ದುರ್ಗಾ ಪೂಜೆಯನ್ನ, ಕಾಳಿ ಗುರು ಪೂಜೆಯನ್ನ ಮಾಡ್ಕೊಳ್ಳಿ, ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನ ಹೇಳ್ಕೊಳ್ಳಿ, ದುರ್ಗಾ ಸಹಸ್ರನಾಮಗಳನ್ನ ಹೇಳ್ಕೊಳ್ಳಿ. ಹಾಗೆ ಸೌಭಾಗ್ಯಕ್ಕಾಗಿ ಪಾರ್ವತಿ ಪರಮೇಶ್ವರರ ಆರಾಧನೆಯನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಜೊತೆಗೆ ಇವತ್ತು ನಿಮ್ಗೆ ಉದ್ಯೋಗ ಹೊಸದಾಗಿ ಬೇಕಾ ಅಂದ್ರೆ ತುಂಬಾ ಹುಡ್ಕಾಡ್ತಾ ಇದೀವಿ ಸಿಗ್ತಾ ಇಲ್ಲ ಅನ್ನೋರು, ಅಥವಾ ನಮ್ಗೆ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ಮತ್ತೆ ಪ್ರಮೋಷನ್ ಸಿಗಬೇಕು, ಅಥವಾ ನಮ್ಮನ್ನ ಜನ ಗುರ್ತಿಸ್ಬೇಕು, ನಮ್ಗೆ ಅಧಿಕಾರ ಬೇಕು, ಪ್ರತಿಷ್ಠೆ ಬೇಕು, ಕೀರ್ತಿ ಬೇಕು, ಯಶಸ್ಸು ಬೇಕು, ನಮ್ಮದು ಅಂತ ಒಂದು ಐಡೆಂಟಿಫಿಕೇಶನ್ ಬೇಕು, ಎಲ್ಲರೂ ನಮ್ಮ ಮಾತನ್ನ ಕೇಳ್ಬೇಕು ಅಂತ ಯಾರೆಲ್ಲ ಅನ್ಕೊಳ್ತಾ ಇರ್ತಾರೆ, ಇದೆಲ್ಲವೂ ಸಿಗ್ತಕ್ಕಂತ ಒಂದು ವಿಚಾರ ಏನು ಅಂತಂದ್ರೆ ಗುರುವಾರದ ದಿನ ಸ್ವಲ್ಪ ಕೇಸರಿಯನ್ನ ತಗೊಳ್ಳಿ, ಜೊತೆಗೆ ಒಂದ್ ಸ್ವಲ್ಪ ಹಳದಿ ಅಂದ್ರೆ ಅರಿಶಿಣವನ್ನು ತಗೊಳ್ಳಿ. ಅದನ್ನ ಎರಡನ್ನೂ ಸಹ ಈ ಒಂದು ಅಂಗೈಲಿ ಮಧ್ಯದ ಭಾಗದಲ್ಲಿ ಹಾಕ್ಬೇಕು. ಮಧ್ಯದ ಭಾಗವು ಬ್ರಹ್ಮಾಂಡದಿಂದ ಶಕ್ತಿಯನ್ನ ಸೆಳೆಯುವಂತಹ ಎನರ್ಜಿ ಇರ್ತಕ್ಕಂತ ಒಂದು ಸ್ಥಾನ ಅಂತ ಹೇಳ್ತೀವಿ. ಈ ಒಂದು ಜಾಗದಲ್ಲಿ ಅರಿಶಿಣ ಮತ್ತೆ ಕೇಸರಿ ಹಾಗೂ ಸ್ವಲ್ಪ ಗಂಗಾಜಲ ಅಂದ್ರೆ ಶುದ್ಧವಾದ ನೀರು ಅಥವಾ ರೋಸ್ ವಾಟರ್, ಗುಲಾಬಿ ಜಲವನ್ನ ಹಾಕೊಂಡು ಚೆನ್ನಾಗಿ ರಬ್ ಮಾಡಿ. ಈ ರಬ್ ಮಾಡ್ಬಿಟ್ಟು ಈ ರೀತಿ ಕೈಗಳನ್ನ ಇಟ್ಕೊಳ್ಳಿ. ಎಡಗೈಯಲ್ಲಿ ಇದನ್ನ ಮಾಡ್ಕೊಳ್ಬೇಕು. ಹಾಗೆ ಇದನ್ನ ಹೀಗೆ ಇಟ್ಕೊಂಡು ಮತ್ತೆ ಇದನ್ನ ರಬ್ ಮಾಡಿ. ಆದ ನಂತರ ಅಂದ್ರೆ ಬ್ರಹ್ಮಾಂಡದಿಂದ ಆ ಶಕ್ತಿಯ ಹರಿವು ಈ ಕೈಗೆ ಬರ್ತಾ ಇದೆ, ಆ ಶಕ್ತಿ ಈ ಎನರ್ಜಿ ನಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿ ಇದನ್ನ ಮಾಡಿ. ಇದನ್ನ ಚೆನ್ನಾಗಿ ರಬ್ ಮಾಡಿದಾದ್ಮೇಲೆ ಬೆಳಗ್ಗೆ ಆಗುವುದು, ಸಂಜೆ ಆಗುವುದು, ಯಾವ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು. ಅವರ ನಾಭಿಯಲ್ಲಿ ಈ ಒಂದು ಏನು ರಬ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಈ ಒಂದು ಪೇಸ್ಟ್ ಅನ್ನ ನಾಭಿಗೆ ಹಚ್ಕೊಳ್ಬೇಕು. ಈ ರೀತಿ ಪ್ರತಿ ಗುರುವಾರ ಮಾಡಿ ಗುರುವಿನ ಆಶೀರ್ವಾದ ಸಿಗುತ್ತೆ. ಯಾಕಂದ್ರೆ ಗುರು ಆಶೀರ್ವಾದ ಇದ್ರೆ ಪ್ರತಿಯೊಂದರಲ್ಲೂ ಪ್ರಗತಿ ಅನ್ನೋದು. ಗುರು ಗ್ರಹ ಬಲು ದೊಡ್ಡದು ಗ್ರಹಗಳಲ್ಲಿ. ಗುರುವಿನ ಆಶೀರ್ವಾದವೇ ಎಲ್ಲ ಯಶಸ್ಸಿಗೂ ಕಾರಣ ಆಗ್ತಕ್ಕಂಥದ್ದು. ಹಾಗಾಗಿ ಗುರುವಾರದಲ್ಲಿ ಇದನ್ನು ಮಾಡಿ, ಈ ಆಷಾಢ ಅಮಾವಾಸ್ಯೆ ಇರೋದ್ರಿಂದ, ಅವತ್ತು ಪುಷ್ಯಾಮೃತ ಯೋಗ ಇರೋದ್ರಿಂದ ಇದನ್ನ ಮಾಡಿಕೊಂಡು ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ. ಹಾಗೆ ಪ್ರತಿ ಗುರುವಾರ ಇದನ್ನ 3 ತಿಂಗಳವರೆಗೂ ಸತತವಾಗಿ ಮಾಡ್ತಾ ಬನ್ನಿ. 3 ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ತುಂಬಾ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಅದಾಗದೆ ಹುಡ್ಕೊಂಡು ಬರುತ್ತೆ ನಿಮ್ಗೆ. ಇದನ್ನ ಯಾರು ನಂಬಿ ಮಾಡ್ತಾರೋ, ಇದು ಅವರವರ ಒಂದು ನಂಬಿಕೆಗೆ ಬಿಟ್ಟಿರ್ತಕ್ಕಂಥದ್ದು. ನಂಬಿ ಮಾಡಿ. ಇದೆಲ್ಲವೂ ಸಹ ನಮಗೆ, ನಾವು ಯಾವ್ದನ್ನೋ ಒಂದು ನಂಬಿ ಮಾಡಿದಾಗ ಅದು ನಮಗೆ ಒಳಗಡೆಯಿಂದ ಶಕ್ತಿ ಅಥವಾ ಒಂದು ಪ್ರೋತ್ಸಾಹದ ನುಡಿಗಳು ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಇದನ್ನ ಮಾಡ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಉತ್ಪತ್ತಿ ಆಗುತ್ತೆ. ಹಾಗೆ ಯಾರಿಗಾದ್ರೂ ಸ್ವಂತ ಮನೆ ಬೇಕು,
ಸ್ವಂತ ಜಮೀನು ಬೇಕು ನಮ್ಗೆ. ನಾವ್ ಇದುವರೆಗೂ ಒಂದ್ ಸೈಟ್ ಸ್ವಂತ ಮಾಡ್ಕೊಳಕ್ಕಾಗ್ಲಿಲ್ಲ, ಒಂದು ಮನೆ ಕೊಂಡ್ಕೊಳಕ್ಕಾಗ್ಲಿಲ್ಲ, ಸ್ವಂತ ಜಮೀನ್ ತಗೊಳಕ್ಕಾಗ್ಲಿಲ್ಲ ಅಂತ ಆಸೆಗಳಿರ್ತಾರೆ, ಅಥವಾ ಸ್ವಂತ ಕಾರ್ ತಗೊಳಕ್ಕಾಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ಯಾವುದು ನಮ್ದು ಸ್ವಂತದ್ದಲ್ಲ ಅಂತ ಅನ್ಕೊಳ್ತಾ ಇದ್ರೆ ಅಂತವ್ರೆಲ್ಲರೂ ಸಹ ಈ ಒಂದು ನಾಮವನ್ನು ಸಹ ಇರ್ಬೋದು. ಈ ನಾಮ ತುಂಬಾ ಅದ್ಭುತವಾಗಿ ಪ್ರಭಾವನ ಬೀರುತ್ತೆ. ನೀವು ಹೇಳ್ತಾ ಇರ್ತಾ ಆ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸನ್ನ ಸಾಕಾರ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದ ಮಾರ್ಗದರ್ಶನ, ಹಾಗೆ ಅದರ ಆಕರ್ಷಣೆ ಸಹ ಆಗುತ್ತೆ. ಆ ಒಂದು ನಾಮ ಅಂತಂದ್ರೆ ಓಂ ಕ್ಷೇತ್ರಜ್ಞಾಯೈ ನಮಃ, ಓಂ ಕ್ಷೇತ್ರಜ್ಞಾಯೈ ನಮಃ, ಓಂ ಕ್ಷೇತ್ರಜ್ಞಾಯೈ ನಮಃ, ಓಂ ಕ್ಷೇತ್ರಜ್ಞಾಯೈ ನಮಃ. ಈ ನಾಮವನ್ನ ಹೇಳ್ತಾ ಇರ್ತಾ ಸ್ವಂತಕ್ಕೆ ಏನ್ ಬೇಕು ಅಂತ ಅನ್ಸುತ್ತೋ ಅಂತಹ ವಸ್ತುಗಳನ್ನ, ಆಸ್ತಿಯನ್ನ ಖರೀದಿ ಮಾಡ್ಕೊಳ್ಬಹುದು. ಇದು ತುಂಬಾ ಅದ್ಭುತವಾದ ಒಂದು ನಾಮ ಆಗಿರುತ್ತೆ. ಸ್ವಂತ ಬೇಕು ಅನ್ನೋರೆಲ್ಲರೂ ಸಹ ನೀವು ಮಾಡ್ಕೊಳ್ಳಿ. ಎಷ್ಟು ದಿನ ಏನು ಅಂತಲ್ಲ, ನಿಮ್ಗೆ ಆಗೋವರೆಗೂ ಇದನ್ನ ಮಾಡ್ತಾ ಹೋಗಿ. ಆ ನಾರಾಯಣನ ಕೃಪೆ ಅನ್ನೋದು ಅದ್ಭುತವಾಗಿ ಸಿಗ್ತಕ್ಕಂಥದ್ದು. ನಾರಾಯಣನ ಜೊತೆ ಮಹಾಲಕ್ಷ್ಮಿ ಇರ್ತಾರಲ್ಲ, ಹಾಗಾಗಿ ಲಕ್ಷ್ಮೀನಾರಾಯಣರ ಕೃಪೆ ಎಲ್ಲರಿಗೂ ಆಗುತ್ತೆ. ಶ್ರಾವಣ ಮಾಸದ ಪೂರ್ತಿ ಇದನ್ನ ಮಾಡ್ತಾ ಹೋಗಿ. ಶ್ರಾವಣ ಮಾಸ ಅದ್ಭುತವಾಗಿ ಪೂಜೆ ಪುನಸ್ಕಾರಕ್ಕೆ ಒಂದು ಲಾಭವನ್ನ ತಂದುಕೊಡ್ತಕ್ಕಂಥದ್ದು. ಕನಕದಾರ ಸ್ತೋತ್ರವನ್ನ ಹೇಳ್ತಾ ಹೋಗಿ, ಲಕ್ಷ್ಮಿ ಅಷ್ಟೋತ್ರಗಳನ್ನ ಹೇಳೋದು, ಈಗ ಹೇಳಿರ್ತಕ್ಕಂಥ ನಾಮವನ್ನ ಮಾಡ್ತಕ್ಕಂಥದ್ದು, ಆಗಲೇ ಹೇಳಿರ್ತಕ್ಕಂಥ ಒಂದು ಅರಿಶಿನ ಮತ್ತು ಕೇಸರಿಯಿಂದ ರೆಮಿಡಿಯನ್ನ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಹ ಒಂದು ನಂಬಿಕೆ ಜೊತೆಗೆ ಒಂದು ಅದ್ಭುತವಾದ ಒಂದು ಶಕ್ತಿ ನಮ್ಮ ಒಳಗಡೆ ಬರೋದಕ್ಕೆ. ಹಾಗೆ ನಾವು ಕೂತಲ್ಲಿ ಎಲ್ಲವನ್ನು ಪಡಿಬೇಕಂದ್ರೆ ಆಗದೆ ನಾವು ಏನು ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಜ್ಞಾನ ಬರೋದಕ್ಕೂ ಇದೆಲ್ಲ ಕಾರಣ. ಇದನ್ನ ಮಾಡ್ತಾ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಮ್ಮ ಸುತ್ತ ಒಂದು ರಕ್ಷಣಾ ವಲಯ ನಿರ್ಮಾಣ ಆಗುತ್ತೆ. ನಮ್ಗೆ ಏನು ಬೇಕೋ ಅದನ್ನ ಕೇಳ್ಕೊಳ್ಳುವಂತಹ ಅಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮಾಂಡದಿಂದ, ಪ್ರಕೃತಿಯಿಂದ ಅನುಗ್ರಹ ಆಗ್ತಕ್ಕಂಥದ್ದು. ಇನ್ನು ಅನೇಕ ವಿಚಾರಗಳನ್ನ ಹಣದ ವಿಚಾರದಲ್ಲಿ, ಸಂಪತ್ತಿನ ವಿಚಾರದಲ್ಲಿ ಹೇಳೋದಿರುತ್ತೆ. ಬೇರೆ ಬೇರೆ ವಿಡಿಯೋಗಳಲ್ಲಿ ಅದ್ರ ಮಾಹಿತಿ ಬರುತ್ತೆ. ಅಂತರ್ಮನ ಅನ್ನೋದು ಒಂದು ಶುದ್ಧತೆಯ ಪ್ರತೀಕ. ಪ್ರತಿಯೊಬ್ಬರಿಗೂ ಸರಳವಾಗಿ ಏನಾದ್ರು ಮಾಡ್ಕೊಳ್ಬೇಕು ಅಂತ ಆಸೆ ಇದ್ರೆ ಖಂಡಿತ ಇಂಥದ್ದೆಲ್ಲ ಮಾಡ್ಕೊಳ್ಳಿ. ಆಗ್ಲಿಲ್ಲ ಅಂತಂದಾಗ ಖಂಡಿತ ಅಂತರ್ಮನದಲ್ಲಿ ಸಂಪರ್ಕಿಸಿ. ಅಮ್ಮನವರ ಕೃಪೆ ಅಪಾರವಾಗಿದ್ದು ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ತೊಂದರೆಗೂ ಆ ತಾಯಿಯ ಕೃಪೆ, ಆಶೀರ್ವಾದ ಸಿಗುತ್ತೆ. ಇದು ಅಮ್ಮನವರ ಅನುಗ್ರಹದಿಂದ ನಡೀತಕ್ಕಂಥದ್ದು. ಸದಾ ಒಳ್ಳೇದನ್ನೇ ಮಾತಾಡ್ತಾರಿ, ಒಳ್ಳೇದನ್ನೇ ಕೇಳ್ತಾ ಇರಿ, ಒಳ್ಳೇದನ್ನೇ ಮಾಡಿ.